ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶರಣಾರ್ಥಿ. ನಿನ್ನೆಯ ಕ್ಲಾಸ್ನಲ್ಲಿ ನಮ್ಮ ನಿರೂಪಕರು ಗ್ರಾಮದ ಅಧಿದೇವತೆ ನಾಗಮ್ಮನ ದೇವಸ್ಥಾನದ ಕಟ್ಟೆ ಮೇಲೆ ಕೂತ್ಕೊಂಡು ಶ್ರಮಿಕರ ಗುಂಪೊಂದು ರಾಗಿ ಮುದ್ದೆ ತಿನ್ನುವಂತಹ ಆ ಒಂದು ಸನ್ನಿವೇಶವನ್ನು ನೋಡಿ ಅವರ ನಾಲಿಗೆಯ ಮೇಲೆ ನೀರು ಹೊಡೆದಿದ್ರು. ಯಾಕಂತ ಹೇಳಿದ್ರೆ ಅವರು ಅಣ್ಣನ ಮಗಳ ಚೌಲಕ್ ಅಂತ ಹೇಳಿ ಜವಳ ತಗ್ಸಕ್ಕಂತ ಹೋಗಿದ್ರು. ಅವಾಗ ಆ ಗುಡಿ ಮಕ್ಳು ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಶ್ರಮಿಕರ ಆ ಗುಂಪು ಕೂಡ್ಕೊಂಡು ರಾಗಿ ಮುದ್ದೆ ತಿಂತಾ ಇತ್ತು, ಘಮ ಘಮ ವಾಸನೆ ಬರ್ತಾ ಇತ್ತು. ಹಾಗಾಗಿ ಅವರ ಅಣ್ಣ ಮತ್ತು ಇವರಿಬ್ಬರಿಗೂ ನಾಲ್ಗೆ ಮೇಲೆ ನೀರು ಹೊಡಿತು ಅನ್ನೋದನ್ನ ಹೇಳಿದ್ವಿ ನಾವು. ಸೊ ಹಾಗಾದ್ರೆ ಇಲ್ಲಿ ಹಳ್ಳಿಯ ಒಂದು ನೆಲದ ಒಡತಿ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಆ ಗುಂಪು ಗೂಡಿ ಆ ಹಳ್ಳಿಯ ಜನರ ರಾಗಿ ಮುದ್ದೆಯ ಚಿತ್ರಗಳು ಯಾವ ರೀತಿ ಇದ್ದು, ಯಾಕಂತ ಹೇಳಿದ್ರೆ ಅಲ್ಲಿ ಕಟ್ಟಿ ಮೇಲೆ ಕೂತಂತಹ ಸನ್ನಿವೇಶದೊಳಗ ಏನಾಗಿತ್ತು ಅಂತ ಹೇಳಿದ್ರೆ ಅಣ್ಣನ ನಾಲಿಗೆ ಮೇಲೆ ನೀರು ಹೊಡೆದಿತ್ತು ಅಥವಾ ಇವರ ನಾಲಿಗೆ ಮೇಲೆ ಕೂಡ ನೀರು ಹೊಡೆದಿತ್ತು ಅನ್ನೋದನ್ನ ನಾನು ಕಳೆದ ಕ್ಲಾಸ್ ಹೇಳಿದ್ದೆ. ಯಾಕೆ ನೀರು ಹೊಡೆದಿತ್ತು ಅಂತ ಹೇಳಿದ್ರೆ ಸಾಲು ಸಾಲು ಚಿತ್ರಗಳು, ರಾಗಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಇವ್ರ ಕಣ್ಣು ಮುಂದೆ ಕಾಣಕತ್ತಿದ್ವು ಅಂತ. ಯಾಕಪ್ಪ ಅಂತ ಹೇಳಿದ್ರೆ ಇವ್ರು ಕಣ್ಣು ತೆಗೆಯೋದಕ್ಕೂ ಆಗ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ. ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ತುಂಬಾ ಹಸಿವಾಗ್ಬಿಟ್ಟಿತ್ತು, ಕಣ್ಣು ತೆಗೆಯೋದಕ್ಕೂ ಅಸಾಧ್ಯ ಆಗಿತ್ತು. ಬಟ್ ಕಣ್ ತೆಗೆದು ನೋಡಿದಾಗ ಒಂದ್ಸರಿ ಒಂದೊಂದು ರಾಗಿ ಮುದ್ದೆ ಸಾಲು ರೀತಿ ಒಳಗ ಯಥೇಚ್ಛವಾಗಿ ಆ ರಾಗಿ ಮುದ್ದೆಗಳನ್ನ ಬಳಸ್ತಾ ಇದ್ರಲ್ಲ, ಅವು ಕಣ್ ಮುಂದೆ ಕಾಣುವಂತಿದ್ವು ಅಂತ ನಾವು ಹೇಳಿದ್ವಿ. ಹಳ್ಳಿಯ ಜನತೆ ರಾಗಿ ಮುದ್ದೆ ತಿನ್ನುವಂತಹ ಚಿತ್ರಣವನ್ನ ನಾನು ಕಳೆದ ಕ್ಲಾಸ್ನಲ್ಲಿ ಹೇಳಿದ್ವಿ. ಈ ನಿಟ್ಟಿನಲ್ಲಿ ಅಲ್ಲಿ ತದನಂತರದಲ್ಲಿ ಕರಿಯ ಅನ್ನುವಂತಹ, ಯಾಕಂದ್ರೆ ಅಪ್ಪ ಮಾಸ್ಟರ್ ಆಗಿರ್ತಕ್ಕಂಥ ದಿನಗಳಲ್ಲಿ ಕರಿಯ ಅನ್ನುವಂತಹ ಹೋಟೆಲ್ನೊಳಗ ಕಸ ಮುಸ್ರಿ ಕೆಲಸ ಮಾಡ್ತಾ ಇದ್ವು ಅವ ಹುಡುಗ. ಹಾಗಾದ್ರೆ ಅವನ ಶಕ್ತಿ ಎಲ್ಲಿಂದಾದ್ರೂ ಬಂತು, ಅವು ಏನು ಯಾವ ರೀತಿ ಮಾಡ್ತಾ ಇದ್ದ? ಯಾಕಂದ್ರೆ ಇವ್ರ ಮನೆ ಪಕ್ಕದಲ್ಲೇ ಬೋರ್ವೆಲ್ಗಾಗಿ ನೀರಿನ ಸಲುವಾಗಿ ಮನೆ ಬರ್ತಿದ್ದ. ಯಾಕಂದ್ರೆ ಅದು ಪಾತಾಳದಲ್ಲಿ ನೆಲೆ ನಿಂತ ಊರದು, ನೀರು ಅಂತರ್ಜಲದ ಮಟ್ಟ ಪಾತಾಳಕ್ಕೆ ಇಳಿದ್ಬಿಟ್ಟಿತ್ತು. ಅಂತಹದ್ರೊಳಗೆ ಅವ ನೀರಿಗಾಗಿ ಅಲ್ಲಿ ಬೋರ್ವೆಲ್ ಬರ್ತಿದ್ದ. ಬೋರ್ವೆಲ್ ಹೊಡೆತಕ್ಕ ಆ ಬೋರ್ವೆಲ್ ಕೆಟ್ಟು ಹೋಗುವಂತ ಪರಿಸ್ಥಿತಿ ಇತ್ತು. ಅಂದ್ರೆ ಅಷ್ಟು ಶಕ್ತಿ ಇತ್ತು ಅವನ ಹತ್ರ. ಹಾಗಾದ್ರೆ ಆ ಶಕ್ತಿ ಎಲ್ಲಿಂದ ಬಂತು, ಹೇಗ್ ಬಂತು ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದೆ ಅಲ್ಲ. ಈಗ ನಾವು ಅನ್ನ ಮತ್ತೊಂದು ಮಾಡಿದ್ರಪ್ಪ ಅಂದ್ರ ತಳಕ ಸ್ವಲ್ಪ ಅಂಟಿನ ಪದಾರ್ಥ ಅಂಟ್ಕೊಳ್ತದೆ. ಹಾಗೆ ಮುದ್ದೆಯ ಮಾಡಿದ ನಂತರ ಸ್ವಲ್ಪ ಅಂಟಿನ ಪದಾರ್ಥ ಉಳಿದಿತ್ತು ನೋಡು, ಒಣಗಿದ ಮೇಲೆ ಡ್ರೈ ಆದ್ಮೇಲೆ ಅದು ಏನಪ್ಪಾ ಅಂದ್ರೆ ಪಕ್ಕಳ ಬರ್ತದೆ, ಹಕ್ಕಳ ಬರ್ತದೆ. ಅಂಟಿನ ಪದಾರ್ಥ ಎಳೆಯಾಗಿ ಬರ್ತದೆ ನೋಡು, ಅದುವೇ ಸೀಕು. ಹಾಗಿದ್ರೆ ರಾಗಿ ಮುದ್ದೆ ಮಾಡಿದ ಮೇಲೆ ಕೆಳಗಡೆ ಆವರಿಸ್ಕೊಂಡಿರ್ತಕ್ಕಂಥ ಒಣಗಿದ ಮೇಲೆ ಏನಪ್ಪಾ ಅಂದ್ರೆ ಹಪ್ಪಳು ತರ ಬರ್ತದಲ್ಲ, ಸೊ ಅದು ಏನಪ್ಪಾ ಅಂತ ಹೇಳಿದ್ರೆ ಸೀಕು. ಅದನ್ನ ನಾವು ಜೋಡಿ ನುಡಿಯೊಳಗೆ ಬಾಕು ಅಂತ, ಸೀಕು ಬಾಕು ಅಂತ. ಹಳ್ಳಿ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಎನ್ನುವ ಪದ ಚಾಲ್ತಿಯಲ್ಲಿ ಉಂಟು. ಸೀಕಿನ ಜವಳಿ ಬಾಕೇಂದ್ರ ಅಂದ್ರೆ ಗೊತ್ತಿಲ್ಲ. ಜವಳಿ ಬಾಕೇಂದ್ರ ಅಂತ ಹೇಳಿದ್ರೆ ಅದರ ಮಹಿಮೆ ಏನಂತ ಹೇಳಿ ನಮ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಆದ್ರೆ ಗೊತ್ತಾದ್ಮೇಲೆ ಅದರ ಏನಪ್ಪಾ ಅದರ ರುಚಿ, ಅದರ ತಾಕತ್ತು ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಮಾತ್ರ ಸಾಧ್ಯ ಅನ್ನುವಂತ ವಿಚಾರ. ಸೀಕು ಮಾತ್ರ ರುಚಿಕರ. ಹಾಗಾದ್ರೆ ಇಲ್ಲಿ ರಾಗಿ ಮುದ್ದೆ ಎಷ್ಟು ರುಚಿ ಐತೋ ಬಿಟ್ಟೋ ಗೊತ್ತಿಲ್ಲ. ರಾಗಿ ಮುದ್ದೆ ಮಾಡಿದ ಮೇಲೆ ಅದರಲ್ಲಿರ್ತಕ್ಕಂಥ ಉಳಿದಂತ ಪದಾರ್ಥ ಏನಿತ್ತು ನೋಡು, ಡ್ರೈ ಆಗ್ತದೆ ನೋಡು, ಡ್ರೈ ಫುಡ್ ಅಂತ ಏನ್ ಕರಿತೀವಲ್ಲ, ಸ್ವಲ್ಪ ಉಳಿದ ಭಾಗ ಏನೈತೆ ನೋಡಿ. ಈಗ ರೊಟ್ಟಿ ಮಾಡಿದ ಮೇಲೆ ರೊಟ್ಟಿ ತಿನ್ನೋ ಬದಲು ರೊಟ್ಟಿ ಸ್ವಲ್ಪ ಕರಕಲಾಗಿದ್ರೆ ಕುರುಮ್ ಸ್ವಾದಿಷ್ಟ, ಅದು ಬಹಳ ರುಚಿಕರ, ಅದು ಟೇಸ್ಟ್ ಬರ್ತಿರ್ತದೆ. ಕೆಲವೊಬ್ಬರಿಗೆ ರೋಸ್ಟ್ ತರ ಸುಟ್ಟಾಗ, ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ರಾಗಿ ಮುದ್ದೆ ಮಾಡಿದ ಮೇಲೆ ರಾಗಿಯ ಮುದ್ದೆ ಏನೈತೆ ನೋಡು, ಅದರ ಕೆಳಭಾಗ ರಾಗಿ ಮುದ್ದೆ ತೆಗೆದ ಮೇಲೆ ಕೆಳಭಾಗ ಸ್ವಲ್ಪ ತೆಳವಾದ ಪದರನ ರೀತಿಯೊಳಗೆ ಉಳಿದಂತ ಪದಾರ್ಥ ಏನೈತಲ್ಲ, ಅದು ಸೀಕು ಬಾಕು. ಎಷ್ಟು ರುಚಿಕರ ಅಂತ ಹೇಳಿದ್ರೆ ಹೇಳಿಕ್ಕೆ ಅಸಾಧ್ಯ. ಒಣಗಿದ ಸೀಕು ಕುರುಮ್ ಹಪ್ಪಳದಂತೆ ಸ್ವಾದಿಷ್ಟ. ಸ್ವಾದ ಅಂದ್ರೆ ರುಚಿ. ಆ ಒಣಗಿದ ನಂತರ ಆ ರಾಗಿ ಮುದ್ದೆಯ ಒಂದು ಸೀಕು ಬಾಕವನ್ನು ತೆಗೆದುಕೊಂಡು ತಿಂದ್ರೆ ಸಾಕು, ನಮಗೆ ಹಪ್ಪಳ ತಿಂದಂಗೆ ಆಕೈತಿ ಅನ್ನೋದನ್ನ ನಿರೂಪಕರು ನೆನಪಿಸ್ಕೊಳ್ತಾ ಇದ್ದಾರೆ ಬಾಲ್ಯ ಜೀವನವನ್ನ. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿ ರುಚಿ ಇನ್ನೂ ನಾಲಿಗೆಯಲ್ಲಿದೆ. ಏನಪ್ಪಾ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ರಾಗಿ ಮುದ್ದೆ ಮಾಡ್ಬೇಕಾದ್ರೆ ಹರಿವಿ ಒಳಗ ಗಡಿಗೆ ಒಳಗ ಏನಪ್ಪಾ ಅಂತ ಹೇಳಿದ್ರೆ ಆ ರಾಗಿ ಮುದ್ದೆಯನ್ನು ತಿರುಬೇಕಾದ್ರೆ ರಾಗಿ ಮುದ್ದೆ ತಕ್ಕೊಂಡ ಮೇಲೆ ಅದಕ್ಕೆ ಅಂಟ್ಕೊಂಡಿರ್ತೈತಿ ನೋಡು, ಅದು ಹಪ್ಪಳಾದಂಗೆ ಆಗಿರ್ತೈತಲ್ಲ, ಅದನ್ನ ತೆಗೆದು ಕೊಟ್ಟಿರ್ತಕ್ಕಂತ ಒಂದು ರುಚಿ ಇನ್ನೂ ನಾಲ್ಗೆ ಮೇಲೆ ಓಡಾಡ್ತೈತಿ ಅನ್ನುವಂತ ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಹಳ್ಳಿಗಳಲ್ಲಿ ಇಂದಿಗೂ ಸೀಕು ಕಂಡಾಗ ಬಡ ಮಕ್ಕಳು ಕಣ್ಣು ಅರಳುವುದಿದೆ. ಇವತ್ತಿಗೂ ಕೂಡ ಸಹಜವಾಗಿ ಸಾಮಾನ್ಯವಾಗಿ ಗೊತ್ತಿರ್ಬೇಕು ನಿಮಗೆಲ್ಲ. ನಮಗೂ ಕೂಡ ರೊಟ್ಟಿ ಗಿಟ್ಟಿ ಮಾಡಿದ್ಮೇಲೆ ತಾಯಂದ್ರೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕೊನೆ ರೊಟ್ಟಿನ ಹ್ಯಾಂಗ್ ಮಾಡ್ತಿದ್ರು ಅಂತ ಹೇಳಿದ್ರೆ ಮುಟಿಗೆ ಮಾಡಿ ಕೊಡ್ತಿದ್ರು ಕೈಯಾಗ. ರೊಟ್ಟಿ ಮಾಡಿದ ಮೇಲೆ ಪ್ರಾರಂಭದಲ್ಲೇ ಅಂತಲ್ಲ, ರೊಟ್ಟಿ ಮಾಡಿದ ಮೇಲೆ ಕೊನೆಯದು ಏನಾಗಿರ್ತೈತಿ ನೋಡು, ರೊಟ್ಟಿ ಮಾಡಕ್ಕೆ ಇವ್ರಿಗೂ ಬೇಸರ ಆಗಿರ್ತೈತಿ. ದಪ್ಪ ಬಂದು ಏನ್ ಮಾಡ್ತಾನೆ, ಬೇಯಿಸಿ ಅದರ ಬೆಳ್ಳುಳ್ಳಿ ಉಪ್ಪು ಖಾರ ಎಲ್ಲ ಹಾಕಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಿಕ್ಸ್ ಮಾಡಿ ಕುಟ್ಟಿ ಕೈಯಾಗ ಕೊಡ್ತಿದ್ರು. ಮುಟಿಗೆ ಅಂತ ಕರೀತಾರ, ಅದಕ್ಕೆ ಮುಟಿಗೆ ಅಂತ ಕರೀತಾರ. ಇದನ್ನ
ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲೂ ಆಹಾರ ಪದ್ಧತಿ ಇದಾಗಿದ್ರೆ ನೀವು ಮುಡಿಗೆ ನೆನಪಿಡ್ಬೇಡ್ರಿ, ರಾಗಿ ಮುದ್ದೆ ನೆನಪಿಡ್ರಿ. ಸದ್ಯಕ್ಕೆ ರಾಗಿ ಮುದ್ದೆ ಮಾಡಿದ ಮೇಲೆ ಅಮ್ಮ ಏನ್ ಮಾಡ್ತಿದ್ದು ಇವ್ರ ತಾಯಿ ಅಂತ ಹೇಳಿದ್ರೆ, ಉಳಿದಂತಹ ಒಂದಿಷ್ಟು ಪದಾರ್ಥ ಏನದಕ್ಕೆ ಅಂಟಿಕೊಂಡ ಪದಾರ್ಥ ಇದಲ್ಲ ಅದನ್ನ ಸೀಕು ಬಾಕು ತೆಗೆದು ಕೊಡ್ತಿದ್ಲು. ಅದು ತಿಂದದ ರುಚಿ ಇನ್ನು ನಾಲಿಗೆ ಮೇಲೆ ಓಡಾಡ್ತೈತಿ ಅಂತ ನಿರೂಪಕರು ನೆನಪು ಮಾಡ್ಕೊಳ್ತಾರೆ. ಹಾಗಾದ್ರೆ ಶಾಲೆಗೆ ಹೋಗುವ ಉಳ್ಳವರ ಮಕ್ಕಳ ಜೇಬುಗಳಲ್ಲಿ ವಿವಿಧ ತಿನಿಸುಗಳಿದ್ದರೆ, ಬಡ ಮಕ್ಕಳ ಜೇಬಿನಲ್ಲಿ ಮುದ್ದಿಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟ ಸೀಕಿರುತ್ತದೆ. ನೋಡಿ ನೆನಪಿರ್ಲಿ, ದೊಡ್ಡ ದೊಡ್ಡ ಬಲ್ಲವರ ಶ್ರೀಮಂತರ ಮಕ್ಕಳು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಎಷ್ಟೋ ದುಡ್ಡನ್ನು ತೆಗೆದುಕೊಂಡು ಹೋಗಿ ಚಾಕ್ಲೇಟ್ ಮತ್ತೊಂದು ಮಗದೊಂದು ತಗೊಂಡ್ ಬರೋರು, ಚಾಕ್ಲೇಟ್ ತಿನ್ಕೊಂತ ಹೋಗೋರು. ಆದ್ರೆ ಬಡ ಮಕ್ಕಳ ಪಾಲಿಗೆ ಬಡ ಮಕ್ಕಳು ಎಲ್ಲಿಂದ ತರಬೇಕು, ದುಡ್ಡು ಇರಲ್ಲಲ್ವಾ. ರಾಗಿ ಮುದ್ದೆ ಮಾಡಿದ ಮೇಲೆ ಹಪ್ಪಳನ ತೆಗೆದು ಕೊಡ್ತಿದ್ರಂತ, ಅದೇ ಸೀಕು ಅಂತ, ಸೀಕು ಬಾಕು ಅಂತ. ಹಾಗಾದ್ರೆ ಆ ಬಡ ಮಕ್ಕಳ ಪಾಲಿಗೆ ಇದ ಸೀಕು ಬಾಕು ಹೆಂಗೈತ್ ನೋಡು, ಇದು ಒಂಥರ ಚಾಕ್ಲೇಟ್ ಇದ್ದಂಗಂತ. ಬಡ ಮಕ್ಕಳ ಪಾಲಿಗೆ ಯಾವ್ದು ಚಾಕ್ಲೇಟ್ ಅಂತ ಹೇಳಿ ಸೀಕು ಬಾಕು ನೆನಪಿರ್ಲಿ. ಆ ಸೀಕು ಬಡ ಮಗುವಿನ ಪಾಲಿಗೆ ಚಾಕ್ಲೇಟು ಅಂತ. ಬಡತನದಿಂದ ಕನ್ನಡದವರೆಗೆ ಬರೋಣ, ಕನ್ನಡದತ್ತ ಬರೋಣ. ಈಗ ಬಡತನ ಬಿಡ್ರಿ ಹೋಗ್ಲಿ, ಬಡವರ ಪಾಲಿಗೆ ಸೀಕು ಬಾಕುನೇ ಚಾಕ್ಲೇಟು ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಈ ಬಡವರ ಪಾಲಿಗೆ ಸೀಕು ಬಾಕು ಆಗಿದ್ರೆ ಇನ್ನು ಕನ್ನಡದ ಕಡೆಗೆ ಬರೋಣ. ಹಾಗಾದ್ರೆ ನಾನು ಎರಡು ವಿಚಾರವನ್ನ ಹೇಳಿನಿ. ಕನ್ನಡ ಅಂದ ತಕ್ಷಣ ರಾಗಿ ಮುದ್ದೆ ಇನ್ನೊಂದು ಸಂಸ್ಕೃತಿಯನ್ನ ಬಿಂಬಿಸಿಕೊಡುವಂತದ್ದೇ ರಾಗಿ, ಈ ಒಂದು ಕರ್ನಾಟಕದ ಮಹಿಮೆ ಅನ್ನುವಂಥದ್ದು ವಿಚಾರ. ಹಾಗಾದ್ರೆ ಬಡತನದಿಂದ ಕನ್ನಡದತ್ತ ಬರೋಣ. ಇಂಗ್ಲಿಷ್ ನಲ್ಲಿ ಫಿಂಗರ್ ಮಿಲ್ಲೆಟ್, ರಾಗಿ ಮುದ್ದೆಗೆ ಫಿಂಗರ್ ಮಿಲ್ಲೆಟ್ ಅಂತ ಕರಿತೀವಿ ನಾವು ಸದ್ಯಕ್ಕೆ. ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟ್ರೆ ಎಡತಾಕುತ್ತವೆ ಆಫ್ರಿಕಾ, ಇಥೋಪಿಯಾ ಅಂತ ಅರ್ಥ. ಎರಡು ದೇಶಗಳು ನೆನಪು ಬರ್ತಾವ. ಹಾಗಿದ್ರೆ ಈ ರಾಗಿ ಮುದ್ದೆ ಮೂಲ ಆದ್ರೂ ಯಾವುದು? ಆಫ್ರಿಕಾ, ಇಥೋಪಿಯಾ ಅಂತ ಎರಡು ದೇಶಗಳನ್ನ ನೆನಪು ಮಾಡ್ಕೊಳ್ತಾರೆ. ಹಾಗಾದ್ರೆ ಮುಂದುವರೆದು ಮೂಲದ ವಿಷಯ ಮರೆತು ಅದು ಎಲ್ಲಿಂದಾದ್ರೂ ಬರಲಿ ಬಿಡ್ರಿ ಹೋಗ್ಲಿ, ಇಥೋಪಿಯಾನಾರಾಗ್ಲಿ ಆಫ್ರಿಕಾನಾರಾಗ್ಲಿ ಮತ್ತೊಂದಾಗ್ಲಿ ಅದನ್ನ ಬಿಟ್ಬಿಡ್ರಿ. ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಹುಡುಕಿದರೆ ಅದು ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸ ನೆನಪಿರ್ಲಿ. ಹಾಗಾದ್ರೆ ರಾಗಿ ಮುದ್ದೆ ಅಥವಾ ರಾಗಿ ಬೆಳೆ ಕರ್ನಾಟಕಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಅಂತ ಹೇಳಿದ್ರೆ ಅದನ್ನ ಇತಿಹಾಸವನ್ನ ಕೆಳಕಕ್ಕೆ ಹೋದ್ರೆ ಸುಮಾರು 4000 ವರ್ಷಗಳ ಇತಿಹಾಸ ಇದೆ. ಈ ಕರ್ನಾಟಕ ಮತ್ತು ಕನ್ನಡ ನಾಡಿನ ಜನತೆಗೂ ಮತ್ತು ರಾಗಿ ಮುದ್ದೆಗೂ ಸಂಬಂಧವಿದೆ. ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು. ಇಡೀ ಇಂಡಿಯಾ ತಗೊಂಡ್ರ ಇಂಡಿಯಾದೊಳಗ ನಂಬರ್ 1 ಬಳಕೆ ಮಾಡೋದಾಗ್ಲಿ, ತಿನ್ನೋದಾಗ್ಲಿ, ಬೆಳೆಸೋದಾಗ್ಲಿ ಕರ್ನಾಟಕವೇ ನಂಬರ್ 1. ಹಾಗಾದ್ರೆ ಎಲ್ಲೆಲ್ಲಿ ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮಲ್ಲೇ. ನೋಡಿ, ರಾಗಿ ಯಥೇಚ್ಛವಾಗಿ ಅತಿ ಹೆಚ್ಚು ಭಾರತದೊಳಗ ಅರ್ಧದಷ್ಟು ಶೇಕಡಾ 50% ಪ್ರೊಡಕ್ಟ್ ಮಾಡೋದೇ ಈ ಕರ್ನಾಟಕದಲ್ಲಿ. ಓಲಾ ಇಂಡಿಯಾ ತೆಗೆದುಕೊಂಡಾಗ 50%ಕ್ಕಿಂತ ಹೆಚ್ಚು, ಅರ್ಧದಷ್ಟು ಹೆಚ್ಚು ಕರ್ನಾಟಕದಲ್ಲಿ ಪ್ರೊಡಕ್ಟ್ ಮಾಡ್ತಕ್ಕಂಥದ್ದು ರಾಗಿ ಮುದ್ದೆಯನ್ನ ನಮ್ಮ ಕನ್ನಡದಲ್ಲಿಯೇ, ಕರ್ನಾಟಕದಲ್ಲಿಯೇ. ಅದು ಎಲ್ಲೆಲ್ಲೇ? ಹಾಗಿದ್ರೆ ರಾಗಿಯ ಕಣಜಗಳು ಯಾವ್ಯಾವು? ಅತಿ ಹೆಚ್ಚು ಬೆಳೆಯುವಂತಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲೆಗಳು ಯಾವ್ಯಾವು? ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳಾಗಿವೆ. 2 ಅಂಕದ ಪ್ರಶ್ನೆಗೆ ಉತ್ತರ ಸಿಗ್ತದೆ ಮಕ್ಕಳ, ನೆನಪಿರ್ಲಿ. ಏನು ಅಂತ ಹೇಳಿದ್ರೆ, ಸೊ ಹಾಗಾದ್ರೆ ರಾಗಿಯ ಕಣಜಗಳು ಅಂತ ಹೇಳಿ ಹೆಸರಾದಂತ ಜಿಲ್ಲೆಗಳು ಯಾವ್ಯಾವು? ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ. ಹೇಳಿ ನೋಡೋಣ. ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ. ಇವು ಏನಪ್ಪಾ ಅಂತ ಹೇಳಿದ್ರೆ 2 ಅಂಕದ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಹಾಗಾದ್ರೆ ಈ ರಾಗಿಯ ಕಣಜಗಳು ಅಂತ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿಯೇ. ಕನ್ನಡ ನಾಡಿನ ಹಿಂದೆ ಕಂನಾಡು ಅಂತ ಹೇಳಿದ್ರೆ ಕಂಪು ಭರಿತ ನಾಡು. ಯಾಕಂದ್ರೆ ಒಂದಲ್ಲ ಎರಡಲ್ಲ ಅನೇಕ ಸಸ್ಯ ಸಂಕುಲಗಳನ್ನು ಒಳಗೊಂಡಿದೆ. ಕಂಪಾದ ಸುವಾಸನೆ ಭರಿತವಾಗಿರ್ತಕ್ಕಂಥ ಸಸ್ಯ ಸಂಕುಲಗಳನ್ನು ಒಳಗೊಂಡಿರ್ತಕ್ಕಂಥ ನಾಡಿದು. ಆಮೇಲೆ ಕಂಪಿತ ನಾಡು, ಕರುನಾಡು. ನೆನಪಿರಲಿ, ಕಪ್ಪು ಮಣ್ಣಿನ ನಾಡಾಗಿದ್ರಿಂದ ಇದಕ್ಕೆ ಕರುನಾಡು ಅಂತ ಹೆಸರನ್ನು ಕೂಡ ಬಂತು ಅಂತ ನಾನು ಉಲ್ಲೇಖ ಮಾಡಬಹುದು. ಎನ್ನುವ ವಿಶೇಷತೆಯಲ್ಲ ಈ ಅನನ್ಯತೆ ಕಾರಣವೇ ಈ ರಾಗಿ. ಬಣ್ಣ, ಗಟ್ಟಿತನ, ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರ. ಹಾಗಿದ್ರೆ ಬಣ್ಣದೊಳಗೆ ತಗೊಳ್ರಿ, ಸುವಾಸನೆ ಒಳಗೆ ತಗೊಳ್ರಿ, ವಿವಿಧತೆಯಲ್ಲಿ ಏಕತೆಯನ್ನ ಆಧಾರವಾಗಿ ಇಟ್ಟುಕೊಂಡು ತಗೊಳ್ರಿ, ಎಲ್ಲದರಲ್ಲೂ ಕನ್ನಡಕ್ಕೂ ಮತ್ತು ರಾಗಿಗೂ ಅವಿನಾಭಾವ ಸಂಬಂಧವಿದೆ ಎನ್ನುವಂತ ವಿಚಾರ. ಸೊ ಮುಂದುವರೆದು ನೋಡೋದಾದ್ರೆ, ಆ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ. ನೆನಪಿರಲಿ, ಈ ರಾಗಿಯ ಶ್ರೇಷ್ಠತೆಯ ಕುರಿತೆ ಪುರಂದರದಾಸರು ಏನು ಅಂತ ಹೇಳಿದ್ರೆ, ದಾಸರೆಂದರೆ ಪುರಂದರದಾಸರಯ್ಯ ಅಂತ ಹೇಳಿದ್ರೆ ದಾಸ ಪರಂಪರೆಯಿಂದಲೇ ಹೊಗಳಿಸಿಕೊಂಡಿರ್ತಕ್ಕಂಥ ಪುರಂದರದಾಸರು ಒಂದು ಮಾತು ಹೇಳ್ತಾರಂತೆ. ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಯೋಗ್ಯ ರಾಗಿ, ಭೋಗ್ಯ ರಾಗಿ. ನೋಡಿ ನೆನಪಿರ್ಲಿ. ಹಾಗಾದ್ರೆ ಯೋಗ್ಯ ರಾಗಿ, ನೀವು ಉತ್ತಮರಾಗಬೇಕು, ಶಕ್ತಿಶಾಲಿಗಳಾಗಬೇಕಂದ್ರೆ ಭೋಗ್ಯ ಅನುಭವಿಸಬೇಕು, ಸೇವಿಸಬೇಕು, ತಿನ್ನಬೇಕು. ಯಾವುದನ್ನ? ರಾಗಿಯನ್ನು. ನೀ ರಾಗಿ ತಿನ್ನು ಯೋಗ್ಯನಾಗುವಂತ, ರಾಗಿಯನ್ನ ಬಳಸು ಶಕ್ತಿವಂತರಾಗುವಂತ ಅರ್ಥ.
ಹಾಗಾದ್ರೆ ಯೋಗ್ಯರಾಗಿ ಭೋಗ್ಯರಾಗಿ ಅನ್ನುವಂತ ವಿಚಾರ. ಎಂದು ರಾಗಿಯ ಶ್ರೇಷ್ಠತೆ ಎತ್ತು ಹೇಳಿದರು ಕನಕದಾಸ ರಾಮಧಾನ್ಯ ಚರಿತೆಯಲ್ಲಿ ನವಣೆ ಮತ್ತು ಅಕ್ಕಿಯ ವಿಚಾರವನ್ನು ಕುರಿತು. ರಾಗಿ ನೆನಪಿರಲಿ, ರಾಗಿ ಮತ್ತು ಅಕ್ಕಿ, ಇಲ್ಲಿ ನವಣೆ ಅಂದ್ರೆ ಒಂದೇ, ಅಕ್ಕಿ ಅಂದ್ರೆ ಒಂದೇ. ಆಗಿನ ಕಾಲದಲ್ಲಿ ಅಕ್ಕಿಯ ರೂಪದಲ್ಲಿ ನವಣೆಯನ್ನು ಬಳಸ್ತಾ ಇದ್ರು, ನೆಲ್ಲು ಬಳಸ್ತಾ ಇರಲಿಲ್ಲ, ಭತ್ತ ಬಳಸ್ತಾ ಇರಲಿಲ್ಲ, ಶ್ರೀಮಂತರು ಮಾತ್ರ ಬಳಸ್ತಾ ಇದ್ರು. ಆಗಿನ ಪಾಲಿಗೆ ಬಡವರಿಗೆ ಭತ್ತ ಅಂದ್ರೆ ಅಕ್ಕಿ ಯಾವುದು ಅಂತ ಹೇಳಿದ್ರೆ ನವಣಿಯನ್ನ, ನೆನಪಿರ್ಲಿ. ನವಣಿ ಮತ್ತು ಅಕ್ಕಿ ಎರಡೇ ಒಂದೇ ಕೆಟಗರಿ ಒಳಗೆ ಬರತಕ್ಕಂಥದ್ದು. ಇಲ್ಲಿ ರಾಗಿ ಒಂದು ಕಡೆಗೆ, ಇನ್ನೊಂದು ನವಣೆ ಅಥವಾ ಭತ್ತ ಒಂದು ಕಡೆಗೆ, ಎರಡೂ ಪೈಪೋಟಿ ಮಾಡ್ತಾ ಇದ್ವು. ನಾನು ಶ್ರೇಷ್ಠ ಅಂತೇಳಿ ಅವಾಗ ದೇವತೆಗಳ ಕಡೆ ಹೋದಾಗ, ವಿಚಾರಕ್ಕೆ ಬಂದಾಗ ಅಲ್ಲಿ ಅದೇ ವಿಚಾರವನ್ನ ಕುರಿತು ಯಾರು ಶ್ರೇಷ್ಠ ಅನ್ನೋದಕ್ಕೆ ತೆಗೆದುಕೊಳ್ಬೇಕಾದಂತ ನಿರ್ಧಾರ 6 ತಿಂಗಳ ತೆಗೆದಿಡ್ತಾರೆ ದೇವತೆಗಳು. 6 ತಿಂಗಳ ಒಳಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನವಣೆ ಅಥವಾ ಭತ್ತದ ಕ್ಯಾಪಿಸಿಟಿ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕಡಿಮೆ ಆಗಿ ಕೊಳೆತು ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ. ರಾಗಿ ಹಾಗೆ ಇರ್ತದೆ, 6 ತಿಂಗಳಾದ್ರೂ ಕೂಡ ಏನೂ ಆಗಿರಂಗಿಲ್ಲ. ಹಾಗಾಗಿ ಶ್ರೇಷ್ಠ ಯಾರು ಅನ್ನೋದನ್ನ ಇಲ್ಲಿ ಆ ಧಾನ್ಯಗಳನ್ನ ಸಮತೋಲನದಿಂದ ಆ ನಿರ್ಣಯ ಕೊಡಬೇಕಾದಂತ ಸನ್ನಿವೇಶದೊಳಗೆ ಇದೇ ವಿಚಾರವನ್ನು ಕುರಿತು ಆ ಕಾವ್ಯಭಾಗದಲ್ಲಿ ಹೇಳಲಾಗಿದೆ. ಕನಕದಾಸರು ರಾಮಧಾನ್ಯ ಚರಿತೆಯನ್ನು ರಚಿಸಿದರು. ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಅಂತ ಹೇಳಿದ್ರೆ, ಇವ್ರು ಏನ್ ಮಾಡಿದ್ರು ಕನಕದಾಸರು ಅಂತ ಹೇಳಿದ್ರೆ ರಾಮಧಾನ್ಯ ಚರಿತೆ ಅನ್ನುವಂತಹ ಒಂದು ಕವಿತೆಯನ್ನ ಧಾನ್ಯದ ವಿಷಯವನ್ನ ಆಧಾರವಾಗಿ ಇಟ್ಕೊಂಡು ಸಮೀಕರಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಕೂಡ ಮಾಡಿದರು. ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದ್ರಿ ಎಲ್ಲಿದೆ? ಹೌದು, ಜನಪದರಿಗೆ ಸಹಜವಾಗಿ ಆಹಾರದ ಪದ್ಧತಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕೆ ಆ ವಿಚಾರವನ್ನ ಕುರಿತು ಹೇಳ್ತಾರೆ ಅಂತ ಹೇಳಿದ್ರೆ, ಬೆಳಗಿನ ಅವಧಿ ರಾಗಿ ಮುದ್ದೆಯನ್ನು ಚೆನ್ನಾಗಿ ಊಟ ಮಾಡ್ಕೊಂಡು ಹೋದ್ರೆ ಸಾಯಂಕಾಲದವರೆಗೂ ಕೂಡ ಹಸಿವಿನ ಬಾಧೆ ಬರುವುದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಷ್ಟು ಗಟ್ಟಿ ಆಹಾರ ಅದು, ತಡೆದುಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ಅದರಲ್ಲಿದೆ. ನಾವೆಲ್ಲ ತೆಗೆದುಕೊಳ್ಳುವಂತ ಆಹಾರ ಈಗಿನ ಪದ್ಧತಿ ನೋಡಿ, ಬೇಕಾದ್ರೆ ತಿಂಡಿ ತೀರ್ಥಗಳನ್ನ ಮುಗಿಸ್ತೀವಿ, 2 ತಾಸಿನ ಅದರ ಒಂದು ಅವಧಿ. ಅದೇ ರಾಗಿ ಮುದ್ದೆಯನ್ನು ತೆಗೆದುಕೊಂಡು ಹೋಗ್ರಿ, ನಮ್ಮ ಭಾಗದಲ್ಲಿ ರೊಟ್ಟೆಯನ್ನು ತಿಂದು ಹೋಗ್ಬಿಟ್ರೆ ಬೆಳಗಿಂದ ಸಾಯಂಕಾಲ ತನಕ ತಡ್ಕೊಳ್ಬಹುದು. ಹಾಗೆ ರಾಗಿಯ ಮಹಿಮೆನೂ ಕೂಡ ಆಗಿ ರೀತಿಯಾಗಿರ್ತಕ್ಕಂಥದ್ದು. ಮುಂದುವರೆದು ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಎನ್ನುವುದು ಅವರ ಪ್ರಾರ್ಥನೆ. ಜನಪದರ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ಮುದ್ದೆ ನಿದ್ದೆಗೆ ಕಡಿಮೆ ಮಾಡಬೇಡಪ್ಪ ಶಿವನೇ ಎನ್ನುವಂಥದ್ದೇ ಜನಪದರ ಪ್ರಾರ್ಥನೆ. ಶಿವನ ಹತ್ರ ಪ್ರಾರ್ಥನೆ ಮಾಡ್ತಾರಂತ. ಮುದ್ದೆ ಅಂದ್ರೆ ಆಹಾರ, ಊಟ. ಏನದು? ರಾಗಿ ಮುದ್ದೆ ಕೊರತೆ ಮಾಡಬೇಡ. ಅಲ್ಲಿ ನಾವೆಲ್ಲ ರಾಗಿ ಮುದ್ದೆ ಆ ಕಡೆಗೆ ಬಳಸ್ತಾರೆ, ನಮ್ ಕಡೆಗೆ ಏನಪ್ಪಾ ಅಂದ್ರೆ ರೊಟ್ಟೆ. ಮುದ್ದೆ ಅನ್ನುವಂಥ ವಿಚಾರವನ್ನ ಆಹಾರ ಅನ್ನುವಂಥ ವಿಚಾರಕ್ಕೆ ಹೋಲಿಸ್ಕೋಬೇಕು ನಾವು ಅಷ್ಟೇ. ದೇವರ ಹತ್ರ ಬೇಡ್ಕೊಳ್ಳೋದೇನ್ ನಾವು? ಹೊಟ್ಟೆ ತುಂಬಾ ಊಟ, ಮೈ ತುಂಬಾ ಬಟ್ಟೆ, ಕಣ್ ತುಂಬಾ ನಿದ್ದೆ, ಇಷ್ಟಿದ್ರೆ ಸಾಕು ನಮ್ಗೆ ಜೀವನಕ್ಕೆ. ಏನೆಲ್ಲ ಇದ್ರು ಕೂಡ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ, ಕೋಟ್ಯಾನ್ ಗಂಟೆ ದುಡ್ಡು ಐತಿ ನನ್ನ ಹತ್ರ ಅಂತ ಹೇಳಿದ್ರೆ ರಾತ್ರಿ ಬಂದು ಮಲ್ಕೋತೀನಿ ಅಂದ್ರೆ ನಿದ್ದೆ ಬರಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು? ಹಾಗಾಗಿ ಇಲ್ಲಿ ಜನಪದರು ಕೂಡ ಪ್ರಾರ್ಥನೆ ಮಾಡ್ತಾರಂತ. ಏನಂತ ಪ್ರಾರ್ಥನೆ ಮಾಡ್ತಾರಂದ್ರ, ಮುದ್ದೆ ನಿದ್ದೆಗೆ ಕೊರೆ ಮಾಡಿದ್ರು ಶಿವನೇ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು, ಅನುಭವದ ಮಾತದು. ಹಾಗಾಗಿ ಇಲ್ಲಿ ಕೂಡ ರಾಗಿಯನ್ನ ಹಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರ. ಯಾಕಂತ ಹೇಳಿದ್ರೆ ಜನಪದರು ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ದೇವರನ್ನ ಕಾಣುವಂತಹ ಪ್ರವೃತ್ತಿ, ಪ್ರಕೃತಿಯನ್ನ ಆರಾಧನೆ ಮಾಡ್ತಕ್ಕಂಥ ಪ್ರವೃತ್ತಿ. ಹಾಗಾಗಿ ಪ್ರತಿ ಅಂಗುಲದಲ್ಲೂ ಕೂಡ ದೇವರನ್ನ ಕಾಣುವಂತಹ ಪ್ರವೃತ್ತಿ ಏನೈತಲ್ಲ ಜನಪದರಲ್ಲಿ, ಇವತ್ತಿಗೂ ಕೂಡ ಅದು ಧರ್ಮ ನೀತಿಯನ್ನ ಪ್ರತಿಕಾರವಾಗಿ, ಅಂದ್ರೆ ಧರ್ಮ ನೀತಿಯನ್ನ ತೋರಿಸುವಂತಹ ಸಂಕೇತಗಳಾಗಿವೆ ಪ್ರತಿಯೊಂದು ವಸ್ತುಗಳು. ಹಾಗಾದ್ರೆ ಏನಂತ ಆ ಒಂದು ಬೀಸುಕಲ್ಲನ್ನ ಬೀಸಬೇಕಾದ್ರೆ ಒಬ್ಬ ಜನಪದ ಮಹಿಳೆ ಹೇಳ್ತಾ ಹೋಗ್ತಾಳೆ. ಏನಂತ? ಕಲ್ಲಮ್ಮ ಮಾತಾಯಿ ಮೆಲ್ಲ ಮೆಲ್ಲ ಮೇತ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಎನ್ನುವುದು ಜನಪದ ಹೆಣ್ಣು ಮಗಳ ಪ್ರಾರ್ಥನೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಕಲ್ಲಮ್ಮ ಮಾತಾಯಿ. ಈ ಕಲ್ಲಮ್ಮ ಮಾತಾಯಿ ಅಂತ ಹೇಳಿದ್ರೆ, ಮಾ ಅಂದ್ರೆ ತಾಯಿ, ತಾಯಿಯ ಸ್ವರೂಪಳಾಗಿರ್ತಕ್ಕಂಥ ಕಲ್ಲಮ್ಮ, ನೀನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೆಲ್ಲನೆ ಉದುರು. ದವಾಶ್ ಉದುರಿದ್ರಪ್ಪ ಅಂದ್ರೆ ತೌಡು ಬೀಳ್ತದೆ, ಗಂಟು ಆಗ್ತದೆ, ಏನು ಅಂದ್ರೆ ನುರಿಯಂಗಿಲ್ಲ. ಮೆಲ್ಲನೆ ಉದುರು, ಜಲ್ಲನೆ ಉದುರು ಅಂದ್ರೆ ಕ್ರಮಬದ್ಧವಾಗಿ ಉದುರು. ನೀನು ಹಿಟ್ಟಾಗುವುದಕ್ಕೆ ಏನ್ ಮಾಡುವುದರ ಸಹಕಾರ ಕೊಡು ಅಂತೇಳಿ ಕಲ್ಲಮ್ಮ ಮಾತಾಯಿಗೆ ದೇವತಾ ಸ್ವರೂಪವನ್ನು ಕೊಡ್ತಕ್ಕಂಥ ಪ್ರವೃತ್ತಿ ಜನಪದರಲ್ಲಿ ಮಾತ್ರ ಸಾಧ್ಯ ಅನ್ನೋದನ್ನ ಇಲ್ಲಿ ಬಿಂಬಿಸಿಕೊಳ್ಳಲಾಗಿದೆ. ರಾಗಿಯ ಕಲ್ಲು ಆಕೆಯ ಪಾಲಿಗೆ ದೈವಷ್ಟೇ ಅಲ್ಲ, ಸಂಕಟ ಹಂಚಿಕೊಳ್ಳುವ ಗೆಳತಿಯೂ ಹೌದು. ಒಂದು ಮನೆಯನ್ನ ಬಿಟ್ಟು ಬಂದಿರತಕ್ಕಂಥ ಹೆಣ್ಣುಮಗಳು ಏನಾದ್ರೂ ಅತ್ತೆ ಮಾವ ಏನಾದ್ರೂ ಕಿರಿಕಿರಿ ಕೊಟ್ರಪ್ಪ ಅಂತ ಹೇಳಿದ್ರೆ ತನ್ನ ನೋವನ್ನ ಸಂಕಟವನ್ನ ಯಾವ ರೀತಿ ಅಂತ ಹೇಳಿದ್ರೆ ಬೀಸುವ ಮುಖಾಂತರವಾಗಿ ತನ್ನ ಸಂಕಟವನ್ನ ಆ ತಾಯಿಯ ಹತ್ರ ತೋಡಿಕೊಳ್ಳುವಂತ ಏನು ಅಂದ್ರೆ ತಾಯಿಯ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ ಆ ಕಲ್ಲು ಅಂತ. ಯಾರಿಗೂ ಹೇಳ್ಕೊಡದೇ ಇದ್ರೆ ಚಿಂತೆ ಇಲ್ಲ, ಆ ಕಲ್ಲಿನ ಹತ್ರ ಹೇಳ್ಕೊಳ್ತಕ್ಕಂಥ ಪ್ರವೃತ್ತಿ ಜನಪದರಲ್ಲಿ ಆ ತಾಯಿಯನ್ನ ಕೊಡುವಂತ, ತಾಯಿಯ ಪ್ರೀತಿಯನ್ನು ಕೊಡುವಂತದ್ದು ಯಾವುದು ಅಂತ ಹೇಳಿದ್ರೆ ಆ ವಸ್ತು ಅಂತ. ಅಂದ ಹಾಗೆ ರಾಗಿ ಮುದ್ದೆಯ ಆಕಾರ ಗಮನಿಸಿದ್ದೀರಾ? ದುಂಡಗ ಇರ್ತದೆ, ಗಮನಿಸ್ಬೇಕು ನಾವೆಲ್ಲ. ಆ ಗೋಳಾಕಾರ ನಮ್ಮ ಹಿರಿಕರಿಗೆ ಹೊಳೆದದ್ದಾದ್ರೂ ಹೇಗೋ, ಹಾಗಾದ್ರೆ ಗುಂಡಗ ಮಾಡಬೇಕು ಅಂತ ವಿಚಾರ ಏನು?
ಅದನ್ನ ಏನಾದ್ರೂ ಅಪ್ಪಟೆ ಯಾಕೆ ಮಾಡ್ಬೋದಾಗಿತ್ತು, ಚೌಕ್ ಮಾಡ್ಬೋದಾಗಿತ್ತು, ಗುಂಡಗನ ಯಾಕೆ ಮಾಡಿದ್ರು? ನಮ್ಮ ಹಿರಿಕರಿಗೆ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಭೂಮಿ ಕೂಡ ಗುಂಡಗಾಗಿದೆ ಅನ್ನುವಂಥ ವಿಚಾರ ಗೊತ್ತಿರಬಹುದೇನೋ ಅನ್ನುವಂಥ ವಿಚಾರವನ್ನ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಾಗಿ ಮುದ್ದೆ ಪಾಠದಲ್ಲಿ ಲೇಖಕರು ನಿರೂಪಿಸ್ತಾ ಹೋಗ್ತಾರೆ. ಹಾಗಾದ್ರೆ ಆ ಗೋಳದ ಹಿಂದೆ ಭೂಗೋಳವಿದೆಯಾ, ಬ್ರಹ್ಮಾಂಡದ ತತ್ವವಿದೆಯಾ, ಇರಬಹುದೇನು? ಭೂಗೋಳ ನೆನಪಿರ್ಲಿ, ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಆಕಾಶಕಾಯ. ಭೂಗೋಳ ಅಂತ ಹೇಳಿದ್ರೆ ಆಕಾಶಕಾಯಗಳನ್ನ, ನಕ್ಷತ್ರಗಳನ್ನ, ಭೂಮಿಯನ್ನ, ಪ್ರಪಂಚವನ್ನ ಒಳಗೊಂಡಿರ್ತಕ್ಕಂಥದ್ದು ಭೂಗೋಳ. ನೆನಪಿರಲಿ, ಭೂಮಿಗೆ ಆಕಾಶಕಾಯಗಳು, ನಕ್ಷತ್ರಗಳು, ಗ್ರಹಗಳು ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ಬ್ರಹ್ಮಾಂಡ ಅಂತ ಹೇಳಿದ್ರೆ ಎಲ್ಲವನ್ನ, ಭೂಮಿ, ಆಕಾಶ, ಅಂತರಾಳ ಎಲ್ಲವನ್ನ ಹೊಂದಿರತಕ್ಕಂಥದ್ದು ಈ ಜಗತ್ತು. ಇರಬಹುದೇನೋ, ಏನಿಲ್ಲದಿದ್ದರೂ ಒಂದು ಕಲಾತ್ಮಕತೆ ಅಂತೂ ಇದ್ದೇ ಇದೆ. ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ. ಹಾಗಾದ್ರೆ ಈ ರಾಗಿ ಮುದ್ದೆಯನ್ನ ಹೆಂಗ್ ಮಾಡಬೇಕು? ಮಹಿಳೆಯರು ಸೂಕ್ಷ್ಮ ಗಮನಿಸಬೇಕು. ರಾಗಿ ಮುದ್ದೆನ ಹೆಂಗ್ ಮಾಡಬೇಕು? ಸುಮ್ಮನೆ ನೀರ್ ಕಾಯಕ್ಕಿಟ್ಟು ಹಿಟ್ಟು ಹಾಕಿದ್ರೆ ಸಾಲದು. ಹೇಗ್ ಮಾಡ್ಬೇಕು ನೋಡ್ತಾ ಹೋಗಿ. ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ. ನೋಡಿ, ನೆನಪಿರ್ಲಿ, ಕುದಿಯುವಂತಹ ನೀರಿಗೆ ಮೊದಲು ನೀರು ಇಡಬೇಕು. ಕೊತ 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 ಕುದಿಬೇಕು. ಕುದಿಯುವಂತಹ ನೀರಿಗೆ ಹಿಟ್ಟು ಸುರಬೇಕು. ಸುಮ್ ಕುಂದ್ರೋದಲ್ಲ, ತಿರುಗಬೇಕು. ನೆನಪಿರ್ಲಿ. ಹಾಗಾದ್ರೆ ಪಾಕಕ್ಕೆ ಬಂದ ಮಿಶ್ರಣವನ್ನ ಉಂಡೆಗಟ್ಟುವ. ನೆನಪಿರ್ಲಿ. ಯಾಕಂತ ಹೇಳಿದ್ರೆ ನೀರು ಕುದಿಸಿದ್ವಿ, ಹಿಟ್ಟು ಹಾಕಿದ್ವಿ, ತಿರುವಿದ್ವಿ, ಸಮರ್ಪಕವಾಗಿ ಎಲ್ಲ ರೆಡಿ ಆಯ್ತು. ಅದು ಪಾಕ ಬಂದಂಗೆ ಬರಬೇಕು. ಹಿಂಗೆ ಎದ್ದಿದ್ರಪ್ಪ ಅಂದ್ರೆ ಅದು ಅಂಟಿನ ರೀತಿಯೊಳಗೆ, ದಾರದ ರೂಪದೊಳಗೆ ಬೀಳ್ಬೇಕದು, ಪಾಕಕ್ಕೆ ಬರ್ಬೇಕದು. ಹಾಗಾದ್ರೆ ಪಾಕಕ್ಕೆ ಬಂದ ಮಿಶ್ರಣವನ್ನ ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರು. ಉಂಡೆ ಕಟ್ಟೋದೇನು ಬಹಳ ಸರಳ ಅಂತ ತಿಳ್ಕೊಳ್ಬಾರ್ದು. ಯಾಕಂದ್ರೆ ಬಿಸಿ ಬಿಸಿ ಆಗಿರ್ತಕ್ಕಂಥ ಸನ್ನಿವೇಶದಲ್ಲೇನೆ ಕಟ್ಟಬೇಕು. ಅದನ್ನು ತಂಪಾದ ಮೇಲೆ ಕಟ್ಟೋದಕ್ಕೆ ಬರುವುದಿಲ್ಲ, ಅಂಟ್ಕೊಂಡು ಬಿಡ್ತದೆ ಕೈಗೆ. ಹಾಗಾಗಿ ಇಲ್ಲಿಯೂ ಕೂಡ ಅದು ಅನುಭವವನ್ನ ಬೇಡುವ ಕೆಲಸ. ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾತ್ರ ಉಂಡೆ ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಬಿಸಿ ಬಿಸಿಯಾದಂತಹ ಪದಾರ್ಥವನ್ನ ಉಂಡೆ ಕಟ್ಟಬೇಕಲ್ಲ, ಅಷ್ಟು ಸಲಸಾದಂತ ಮಾತಲ್ಲ. ಹಾಗಾಗಿ ಅದನ್ನ ಹೇಗೆ ಕಟ್ಟಬೇಕು? ಗಟ್ಟಾಗದಂತೆ, ಪೆಡುಸಾಗದಂತೆ, ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಶಬ್ದ ಹೇಳಿದ್ರು, ಮುದ್ದೆ ಮಾಡ್ಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಒಂದೊಂದ್ಸರಿ ಸಂದರ್ಭ ಕೇಳಿದ್ರು ಕೇಳ್ಬೋದು. ಯಾವ ರೀತಿ ಮುದ್ದೆ ಮಾಡ್ಲಿಕ್ಕೆ? ಯಾಕಂತ ಹೇಳಿದ್ರೆ ಅನುಭವ ಇರುವಂತಹ ವ್ಯಕ್ತಿನೇ ಬೇಕದಕ್ಕೆ. ಸಹಜವಾಗಿ ಯಾವತ್ತೂ ಆ ರಾಗಿ ಮುದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಅಂತವ್ರು ಮಾಡಕ್ ಹೋದ್ರಪ್ಪ ಅಂದ್ರೆ ಮಾಡಕ್ ಹೋಗುದಿಲ್ಲ. ಸಹಜವಾಗಿ ದಿನಂಪ್ರತಿ ಅದನ್ನ ರೂಢಿಯಲ್ಲಿರುವಂತಹ ವ್ಯಕ್ತಿನೇ ಬೇಕು ಅನ್ನುವಂತ ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಹಬೆಯಾಡುವ, ಹೊಗೆ ಆಡ್ತಿರ್ತದ ಆ ಸಂದರ್ಭದಲ್ಲಿ ಮುದ್ದೆಯನ್ನ ಕೈ ಒದ್ದೆ ಮಾಡಿಕೊಂಡು ಉಂಡೆ ಕಟ್ಟುವುದಕ್ಕೂ ಕೌಶಲ್ಯ ಇರಬೇಕು, ಸ್ಕಿಲ್ ಇರ್ಬೇಕಂತ ಹೇಳ್ತಾರ. ಟೆಕ್ನಿಕ್ ಗೊತ್ತಿರ್ಬೇಕು ಅಂತ ಅರ್ಥ. ಎತ್ತಗರ ಕಟ್ಟಕ್ ಹೋದ್ರೆ ಎತ್ತಗರ ಕೈ ಗಂಟ್ಕೊಂತದೆ. ಒದ್ದೆ ಮಾಡ್ಕೋಬೇಕು, ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಆ ಬಿಸಿ ಬಿಸಿ ಆಗಿರ್ತಕ್ಕಂಥ ಉಂಡೆಯನ್ನ ಕಟ್ಟಿ ಇಡುವಂತಹ ಪ್ರಯತ್ನ, ಅದು ಸ್ಕಿಲ್ ಇದ್ದವ್ರಿಗೆ ಮಾತ್ರ, ಕೌಶಲ್ಯ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಇರುವಂತ ವಿಚಾರ. ನಮ್ಮ ತಾತನ ದೊಡ್ಡಿ ಅಂತ ಹೇಳಿದ್ರೆ ವಿಸ್ತಾರವಾಗಿರ್ತಕ್ಕಂಥ ಕುಟುಂಬ ನಮ್ದು. ದೊಡ್ಡಿ ಅಂತ ಮಾತ್ರ ದನ ಕಟ್ಟುವಂತ ದೊಡ್ಡಿ, ಅದು ಇದೊಂದು ವಿಚಾರ ಮಾಡ್ಕೋಬಾರ್ದು. ಅವಿಭಕ್ತ ಕುಟುಂಬ ವಾತಾವರಣದಲ್ಲಿ ಇವರು ಬದುಕಿದ್ರು ಅಂತ ಅವ್ರ ತಾತನ ನೆನಪು ಪಡ್ಕೊಳ್ತಾರೆ. ತಾತ ಮತ್ತು ಅಜ್ಜಿನ ವಿಚಾರ ಮುಂದೋದು. ಮನೆಯಲ್ಲಿ 16 ಮಂದಿಗೆ ದೊಡ್ಡ ಬಾನಿ ಅಂತ ಹೇಳಿದ್ರೆ ಗಡಿಗೆ, ದೊಡ್ಡದೊಂದು ಗಡಿಗೆ. ಯಾಕಂದ್ರೆ ಅವಿಭಕ್ತ ಕುಟುಂಬ ಇರೋದ್ರಿಂದ ದೊಡ್ಡ ಗಡಿಗೆನ ಇಡಬೇಕು ಮುದ್ದೆ ಮಾಡಾಕ. ನಿರೂಪಕರು ನೆನಪು ಮಾಡ್ತಾ ಹೋಗ್ತಾರೆ. ಮನೆಯಲ್ಲಿ 16 ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನ ಅಮ್ಮನ ಬಾಯಲ್ಲೇ ಕೇಳಬೇಕು. ನಮ್ಮಮ್ಮ ಹೇಳ್ತಾ ಇದ್ರು, ನಿಮ್ಮದು ಅಜ್ಜ ಪಪ್ಪ ದೊಡ್ಡ ಮನಿ ವಾತಾವರಣ, ಆ ಸಂದರ್ಭದೊಳಗ ದೊಡ್ಡದೊಂದು ಬಾನಿನೇ ಇಡ್ತಿದ್ರು. ನಿಮ್ ತಾತ ಅದನ್ನ ತಿರುಬೇಕಾದ್ರಂತ ಸನ್ನಿವೇಶದೊಳಗ ಅಥವಾ ಅಜ್ಜಿ ತಿರುಬೇಕಾದ್ರಂತ ಸನ್ನಿವೇಶದೊಳಗ ಏನಾಗ್ತಿತ್ತು? ಕೆಲ ಸಂದರ್ಭದೊಳಗ ದೇಹದ ಶಕ್ತಿಯಷ್ಟನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆ ಹೆಸರನ್ನು ತೊಳಸುವುದು ಬಲು ಕಷ್ಟದ ಕೆಲಸ. ಹೆಸರು ಅಂತ ಹೇಳಿದ್ರೆ ಸಾಂಬಾರು. ಏನು ಅಂತ ಹೇಳಿದ್ರೆ ದ್ರವ ರೂಪದಲ್ಲಿರ್ತಕ್ಕಂಥ ಪದಾರ್ಥ. ಅದು ಕುದಿಯುವ ನೀರಿಗೆ ಹಿಟ್ಟು ಹಾಕಿ ಅದನ್ನು ತಿರುವುದೈತು ನೋಡು, ಅಷ್ಟು ಸುಲಭದ ಮಾತಲ್ಲದು. ಜೋರಾಗಿ ತಿರುಬೇಕಾದ್ರೆ ಕೈಗೆ ಅಂಟ್ಕೊಳ್ಬೇಕು ಅಂತ ಅಂದ್ರೆ ಹುಟ್ಟು ಹಾಕಿ ತಿರುಬೇಕಾದ್ರೆ ಹುಟ್ಟನ್ನು ಹಿಡಿತಿತ್ತಂತದ್ದು. 16 ಮಂದಿಗೆ ಅಷ್ಟು ಪ್ರಮಾಣದ ಹಿಟ್ಟನ್ನು ಹಾಕಿ ತಿರುಬೇಕು ಅಂತ ಹೇಳಿದ್ರೆ ಅಷ್ಟು ಸಲಿಸಾದ ಮಾತಲ್ಲದು. ಬಹಳ ಗಟ್ಟಿ ಆಗ್ತಾ ಇತ್ತು. ತಿರುವಾದ್ ಬಿಟ್ರೆ ಗಂಟು ಆಗ್ತೈತಿ. ಅದಕ್ಕೆ ಗಡಸಾಗದಂತೆ, ಪೆಡಸಾಗದಂತೆ, ಕೆಡದಂತೆ ಆ ಉಂಡೆಗಟ್ಟುವಂತಹ ಪ್ರಕ್ರಿಯೆ ಏನಿತ್ತಲ್ಲ, ಅನುಭವದ ಕೈಗಳೇ ಬೇಕು ಅನ್ನುವಂತ ವಿಚಾರ. ಹೆಸರನ್ನು ತೊಳಲಿಸುವುದು ಅಂದ್ರೆ ಆ ದ್ರವ ಪದಾರ್ಥವನ್ನ ಏನಪ್ಪಾ ಅಂದ್ರೆ ತಿರುವುದೇನಿತ್ತು ಬಹಳ ಕಷ್ಟದಾಯಕವಾದಂತಹ ಕೆಲಸ. ಮುಂದುವರೆದು ಕೆಲವೊಮ್ಮೆ ಕೈ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಕೆ ಹಳತಾಗಿಯೋ, ಒಂದೊಂದ್ಸರಿ ತಿರುಬೇಕಾದ್ರೆ ಜೋರಾಗಿ ತಿರುಬೇಕಾದ್ರೆ ಕೈ ಶಕ್ತಿ ಹೆಚ್ಚಾಕಿತ್ತೋ ಏನೋ ಗೊತ್ತಿಲ್ಲ. ತಿರುಬೇಕಾದ್ರೆ ಗಡಿಗೆ ಹಳೆದಾಗಿತ್ತು ನೋಡು. ಹಳೆದಾಗಿದ್ದ ಪರಿಣಾಮವಾಗಿ ಶಕ್ತಿ ಹೆಚ್ಚಾಕಿತ್ತೋ ಹೆಚ್ಚಾಕಿತ್ತ ತಿರುವತ್ತನೇ ಸಂದರ್ಭ ಗಡಿಗೆ ತೂತು ಬಿದ್ದ್ಬಿಡ್ತಿತ್ತಂತೆ. ತೂತು ಬಿದ್ರೆ ಏನಾಕಿದ ಪರಿಸ್ಥಿತಿ ಎಲ್ಲ ಸೋಲು ಹೋಗ್ಬಿಡ್ತಿತ್ತು. ಹಾಗಾದ್ರೆ ಹುಟ್ಟು ತಗೊಂಡು ಹಳತಾಗಿರುವ ಕೋಲು ಬಾನಿಯ ತಳ ಛೇದಿಸಿ ತಳ ಛೇದಿಸಿ ತಳ ಒಡೆದು ಹೋಗ್ಬಿಡ್ತಿತ್ತು.
ಹೆಸರೆಲ್ಲ ಮನೆಯ ಪಾಲಾಗಿ ಬಿಡುವುದು. ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳ ಅಟ್ಟಾಡಿಸುವ ಅಜ್ಜಿ ಸಿಟ್ಟು ಕೇವಲ ಬರಿಯ ನೆನಪುಗಳಲ್ಲ ನೋಡಿ. ಅದಕ್ಕ ಇವ್ರ ತಾಯಿ ಹೇಳ್ತಾಳೆ, ನಿರೂಪಕರ ತಾಯಿ, ಎಸ್, ಅವರ ತಾಯಿ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ನೆನಪಿರ್ಲಿ, ಅದೇ ಯಾಕಂದ್ರೆ ಹಿಟ್ಟು ತಿರುಬೇಕಾದ್ರೆ, ಆ ಒಂದು ರಾಗಿ ಮುದ್ದೆಯನ್ನು ತಿರುಬೇಕಾದ್ರೆ ಏನ್ ಮಾಡ್ತಿದ್ಲು ಅಂತ ಹೇಳಿದ್ರೆ, ಆ ಒಂದು ಕೆಳಗ ತಳ ಒಡೆದು ಹೋದ ತಕ್ಷಣ ಅದಾ ಹುಟ್ಟು ತಗೊಂಡು ಮಗಳನ್ನ ಅಟ್ಟಾಡಿಸಿ ಹೊಡಿತಿದ್ಲು, ನನ್ನನ್ನು ಹೊಡಿತಾ ಇದ್ಲು ನಿಮ್ಮ ಅಜ್ಜಿ ಅನ್ನುವಂತ ವಿಚಾರವನ್ನ ಸೊ ಅಲ್ಲಿ ನಿರೂಪಕರ ತಾಯಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ತನ್ನ ತಾತ ಅವಿಭಕ್ತ ಕುಟುಂಬದೊಳಗ ರಾಗಿ ಮುದ್ದೆ ಮಾಡಬೇಕಾದ್ರೆ ಏನೆಲ್ಲಾ ಅನಾಹುತಗಳು ಆಗ್ತಾ ಇತ್ತು. ಅಂದ್ರೆ ಅಷ್ಟು ಕಷ್ಟದಾಯಕವಾಗಿರುವಂತ ಕೆಲಸ ಅದು ರಾಗಿ ಮುದ್ದೆ ಕೆಲಸ ಮಾಡೋದು ಅಂತ. ಹಾಗಾದ್ರೆ ನಿರೂಪಕರು ಹೇಳ್ತಾ ಹೋಗ್ತಾರೆ, ತಾಯಿ ಬಾಯಿಂದ ಇದನ್ನೆಲ್ಲ ಕೇಳಕತ್ತಾರ ಅವರು. ತಾಯಿ ಬಾಯಿಂದ ಕೇಳುವಂತ ಸನ್ನಿವೇಶದೊಳಗ ತಮಗೂ ನೆನಪು ಬರಾಕತ್ತಿದ್ವು ಅಂತೆ. ಅದಕ್ಕೆ ಮೆಲುಕು ಹಾಕಿ ಒಂದು ಮಾತು ಹೇಳ್ತಾರೆ, ಅದ್ಭುತವಾಗಿರ್ತಕ್ಕಂಥ ಮಾತು, ಸಂದು ಹೋದ ಜೀವನ ಶೈಲಿ ಒಂದರ ಮೆಲಕು. ಬಹಳ ಇಂಪಾರ್ಟೆಂಟ್ ಇದು, ನೆನಪಿರಲಿ, ಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಸಂದು ಹೋದ, ಕಳೆದು ಹೋಗಿರ್ತಕ್ಕಂತಹ ಜೀವನ ಶೈಲಿ ಒಂದರ ಮೆಲಕು. ನಿರೂಪಕರು ವಯಸ್ಸಾಗಿದೆ, ತಾಯಿ ಹೇಳಿರ್ತಕ್ಕಂತಹ ಕೆಲವಿಷ್ಟು ಅನುಭವದ ಮಾತುಗಳನ್ನ ಕೇಳ್ತಾ ಇದ್ರಲ್ಲ, ಅದನ್ನ ಮೆಲುಕು ಹಾಕೋದಂದ್ರೆ ಪುನರಾವರ್ತನೆ ಮಾಡ್ತಾ ಇದ್ರು ತಮ್ಮ ಮನಸ್ಸಿನಲ್ಲಿ. ಹಾಗಾದ್ರೆ ಈ ರೀತಿಯಾಗಿ ಏನಪ್ಪಾ ಅಂತ ಹೇಳಿದ್ರೆ, ರಾಗಿ ಮುದ್ದೆ ಮಾಡುವಂತಹ ಕೆಲಸ ಬಹಳ ಸಲಿಸಲ್ಲ, ಅದು ಕಷ್ಟದಾಯಕವಾಗಿರ್ತಕ್ಕಂಥ ಕೆಲಸ ಅಷ್ಟೇ. ಅದು ಏನಾಗಿತ್ತು ಅಂತ ಹೇಳಿದ್ರೆ ಗಟ್ಟಿತನದ ಸಂಕೇತ ಅನ್ನುವಂಥದ್ದನ್ನ ವಿಸ್ತರಿಸಬೇಕಾದ್ರೆ ನಿರೂಪಕರು ಈ ಮಾತನ್ನ ಹೇಳ್ತಾ ಹೋಗ್ತಾರೆ. ನಮಸ್ಕಾರ, ಶುಭವಾಗಲಿ, ಶುಭ ದಿನ.